ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು KCET ಎಕ್ಸಾಮ್ನಲ್ಲಿ ಕೆಲವೊಂದು ಸಲ ತಪ್ಪುಗಳನ್ನು ಮಾಡಿಬಿಡ್ತೇವೆ. ಅಂದರೆ OMR ಶೀಟ್ನ ನಾವು ಫಿಲ್ ಮಾಡುವಾಗ, ಓಕೆ, ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡುವಾಗ, ಓಕೆ, ಈ ರೀತಿ ಕೆಲವೊಂದನ್ನ ನಮಗೆ ಗೊತ್ತಿಲ್ಲದೇನೋ ನಾವು ತಪ್ಪುಗಳನ್ನು ಮಾಡಿಬಿಡ್ತೇವೆ. ಓಕೆ, ಈ ಥರ ತಪ್ಪುಗಳು 70% ನಮಗೆ ಕೆಲವೊಂದು ಸಲ ಆಗಿಬಿಡುತ್ತೆ. ಓಕೆ, ಸೊ ನೀವು ಈ ವಿಡಿಯೋ ನೋಡೋದ್ರಿಂದ ನೀವು ಈ 70% ಈ ಮಿಸ್ಟೇಕ್ಸ್ಗಳನ್ನು ನೀವು ಮಾಡೋದನ್ನು ಅವಾಯ್ಡ್ ಮಾಡ್ಬೋದು. ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಕ್ವಶನ್ ಪೇಪರ್ ಹಾಗೆ ವಿತ್ ಒಂದು OMR ಶೀಟ್ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ. ಓಕೆ, ಇಲ್ಲಿ ಒಂದು ಕ್ವಶನ್ ಪೇಪರ್ ನಿಮಗೆ ಅವರು ಕೊಟ್ಟಾಗ ಆ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ನಿಮಗೆ ಇದು ನಾನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಾನು ತೊಗೊಂಡಿರೋದು. ಓಕೆ, ಸೊ ನಿಮಗೆ ಆ್ಯಕ್ಚುಲಿ ಅಲ್ಲಿ ಕಲರಲ್ಲಿ ಬರುತ್ತೆ. ಓಕೆ, ಆ ಕಲರ್ ಬಂದುಬಿಟ್ಟು ನಿಮಗೆ ಗ್ರೀನ್ ಆಗಿರ್ಬೋದು, ರೆಡ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಆಗಿರ್ಬೋದು. ಓಕೆ, ಕ್ವಶನ್ ಪೇಪರ್ ನಿಮಗೆ CETನಲ್ಲಿ ನೀವು ರಿಸೀವ್ ಮಾಡಿದಾಗ ಎಕ್ಸಾಮ್ನಲ್ಲಿ ಈ ಕ್ವಶನ್ ಪೇಪರ್ ನಿಮಗೆ ಯಾವುದೇ ಕಲರಲ್ಲಾದರೂ ಬರ್ಬೋದು. ಓಕೆ, ನಂಬರ್ 1 ಪಾಯಿಂಟ್. ನೆಕ್ಸ್ಟ್, ನಿಮಗೆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನೀವೇನು ಮಾಡಬೇಕು ಅಂತ ಅಂದರೆ, ನಿಮ್ಗೆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನೀವು ಅದನ್ನು ಓಪನ್ ಮಾಡೋ ಹಾಗಿಲ್ಲ. ಓಕೆ, ನಿಮಗೆ ಇಲ್ಲೊಂದು ಆ್ಯಕ್ಚುಲಿ ಸೀಲ್ ಇರುತ್ತೆ. ಓಕೆ, ಈ ಸೀಲ್ನ ನೀವು ಓಪನ್ ಮಾಡೋ ಹಾಗೆ ಇಲ್ಲ. ಓಕೆ, ಸೊ ಇದು ನಿಮಗೆ ಫಸ್ಟ್ ಪೇಜ್ ಇರುತ್ತೆ. ಓಕೆ, ಸೊ ಫಸ್ಟ್ ಪೇಜಲ್ಲಿ ಅವ್ರು ನಿಮಗೆ ಕನ್ನಡದಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ. ಓಕೆ, ಈ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನೀವು ಇದನ್ನು ಓಪನ್ ಮಾಡೋಂಗಿಲ್ಲ, ಇಲ್ಲೊಂದು ಸೀಲ್ ಇರುತ್ತೆ ಅಂತ ಹೇಳಿದ್ನಲ್ಲ, ಆ ಸೀಲ್ನ. ಸೊ ನೀವು ಫಸ್ಟ್ ಏನು ತಿಳ್ಕೋಬೇಕು ಅಂದರೆ, ಈ CET ಎಕ್ಸಾಮ್ನಲ್ಲಿ ನಿಮಗೆ ಏನು ಕ್ವಶನ್ಸ್ ಇರುತ್ತೆ, ಟೋಟಲ್ ಕ್ವಶನ್ಸ್ ಬಂದುಬಿಟ್ಟು 60 ಇರುತ್ತೆ. ಓಕೆ, 60 ಕ್ವಶನ್ಸ್ ಇರುತ್ತೆ. ಈ 60 ಕ್ವಶನ್ಸ್ನಲ್ಲಿ ಅವರು ನಿಮಗೆ ಟೋಟಲ್ ಟೈಮ್ ಕೊಡೋದು ಬಂದುಬಿಟ್ಟು, ನಿಮಗೆ ಈ ಟೋಟಲ್ ಎಕ್ಸಾಮ್ ಟೈಮ್ KCET ಎಕ್ಸಾಮ್ ಟೋಟಲ್ ಟೈಮ್ ಏನಿದೆ ಅದು ಬಂದುಬಿಟ್ಟು 80 ಮಿನಿಟ್ಸ್ ಇರುತ್ತೆ. ಅಂದರೆ ನಿಮಗೆ 80 ನಿಮಿಷ ಕಾಲಾವಕಾಶ ಇರುತ್ತೆ ಈ KCET ಎಕ್ಸಾಮ್ಸ್ನಲ್ಲಿ ಕುತ್ಕೊಳ್ಳೋದಕ್ಕೆ. ಓಕೆ, ನೆಕ್ಸ್ಟು ಉತ್ತರಿಸಲು ಇರುವ ಗರಿಷ್ಠ ಅವಧಿಗಳು 70 ನಿಮಿಷ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ 70 ನಿಮಿಷ ನಿಮಗೆ ಆನ್ಸರ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಓಕೆ, ನಿಮಗೆ ಇಲ್ಲಿ ಸೊ 60 ಕ್ವಶನ್ಸ್ನ ನಿಮಗೆ ಆನ್ಸರ್ ಮಾಡೋದಕ್ಕೆ ನಿಮಗೆ ಕೇವಲ 70 ನಿಮಿಷ ಮಾತ್ರ ಸಿಗುತ್ತೆ. ಓಕೆ, ಸೊ ಈ 10 ನಿಮಿಷ ಏನಿರುತ್ತೆ ಆವಾಗ ನೀವು ಏನು ಮಾಡಬೇಕು ಅಂತ ಅಂದರೆ, ಇಲ್ಲಿ ನಿಮಗೆ 10 ನಿಮಿಷ ಮುಂಚೆನೇ ಈ ಕ್ವಶನ್ ಪೇಪರ್ನ ಕೊಟ್ಟಿರ್ತಾರೆ. ಓಕೆ, ಬಿಫೋರ್ 10 ಮಿನಿಟ್ಸ್ ನಿಮಗೆ ಈ ಕ್ವಶನ್ ಪೇಪರ್ನ ಕೊಟ್ಟಿರ್ತಾರೆ. ಓಕೆ, ಆವಾಗ ನೀವು ಈ ಸೀಲ್ ಏನು ಓಪನ್ ಮಾಡದೇನೆ ಈ ಇನ್ಸ್ಟ್ರಕ್ಷನ್ನ ಓದ್ಕೋಬೋದು. ಓಕೆ, ಈ ಫಸ್ಟ್ ಪೇಜಲ್ಲಿ ನಿಮಗೆ ಕನ್ನಡ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸೊ ನೀವು ನೆಕ್ಸ್ಟ್ ಸೀಲ್ ಓಪನ್ ಮಾಡಿದ್ಮೇಲೆ ನಿಮಗೆ ಒಳಗಡೆ ಇಂಗ್ಲೀಷ್ ಇನ್ಸ್ಟ್ರಕ್ಷನ್ ಸಹ ಇರುತ್ತೆ. ಸೊ ಇದೇ ತರಹದ ಇಂಗ್ಲೀಷ್ ಇನ್ಸ್ಟ್ರಕ್ಷನ್ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಸಿಗುತ್ತೆ. ಓಕೆ, ಈ 10 ನಿಮಿಷ ನಿಮಗೆ ಟೈಮ್ ಏನಿರುತ್ತೆ ಆವಾಗ ನೀವು ಏನೆಲ್ಲ ಈ ಪಾಯಿಂಟ್ಸ್ನ ಓದ್ಕೊಂಡು ನೀವು ಅರ್ಥ ಮಾಡ್ಕೋಬೇಕು, ಅದರ ಅರ್ಥ ಏನು, ಮೀನಿಂಗ್ ಅಂತ ಹೇಳಿ ನಾವು ಇವಾಗಲೇ ನೋಡೋಣ. ಇದ್ರ ಜೊತೆ ನಿಮಗೆ ಒಂದು OMR ಶೀಟ್ನು ಕೊಡ್ತಾರೆ. ಓಕೆ, OMR ಶೀಟು ಈ ರೀತಿ ಇರುತ್ತೆ. ಓಕೆ, ಟೆಂಪ್ಲೇಟ್ ಈ ರೀತಿ OMR ಶೀಟ್, ಹಾಗೆ ಇದು ಒಂದು ನಿಮಗೆ ಬುಕ್ಲೆಟಲ್ಲಿ ಇರುತ್ತೆ. ಓಕೆ, ಫಸ್ಟ್ ಇನ್ಸ್ಟ್ರಕ್ಷನ್ ಹೀಗಿರುತ್ತೆ, ಇದೇ ಪೇಜಸ್ಗೆ ನೆಕ್ಸ್ಟ್ ಪೇಜಸ್ಗೆ ಕ್ವಶನ್ಸ್ ಎಲ್ಲ ಇರುತ್ತೆ. ನಿಮಗೆ ಕ್ವಶನ್ಸ್ ಮತ್ತು ಏನು ಆಪ್ಷನ್ಸು ಇರುತ್ತೆ. ಓಕೆ, ನಾವು ಏನು ಮಾಡಬೇಕು 10 ನಿಮಿಷದಲ್ಲಿ ಅಂದರೆ, ವಿತೌಟ್ ಓಪನಿಂಗ್ ದ ಸೀಲ್ ನೀವು ಫಸ್ಟು ಇದನ್ನು ಓದಬೇಕು. ಓಕೆ, ಫಸ್ಟು ಈ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನಾವು ಏನು ಮಾಡಬೇಕು, ಓಕೆ, ಡೂಸ್ ನೋಡೋಣ ಫಸ್ಟ್ ಏನು ಮಾಡಬೇಕು ಅಂತ. ಓಕೆ, ಕೊಠಡಿ ಮೇಲ್ವಿಚಾರಕರಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಬೆಳಿಗ್ಗೆ 10:30 ಆದ ನಂತರ ಕೊಡಲಾಗುತ್ತದೆ. ಅಂದರೆ ನಿಮಗೆ 10:30ರಿಂದ 11:50 ಅಂತ ಹೇಳಿದ್ದಾರೆ ಎಕ್ಸಾಮ್. ಓಕೆ, ಇಲ್ಲಿ ಎಷ್ಟಾಯಿತು ಟೋಟಲ್, ಇಲ್ಲಿ ನಮಗೆ 80 ಮಿನಿಟ್ಸ್ ಆಯಿತು. ಓಕೆನಾ, ಇಲ್ಲಿ ನಮಗೆ ಟೋಟಲ್ 80 ಮಿನಿಟ್ಸ್ ಇದೆ. ಇಲ್ಲಿಂದ ಇಲ್ಲಿವರೆಗೂ ನಾವು ಟೈಮ್ ತೊಗೊಂಡ್ರೆ ಅಲ್ವಾ. ಇವ್ರು ನಿಮಗೆ ಫಾರ್ ಎಕ್ಸಾಂಪಲ್ ಈ ಟೈಮಿಂಗಿಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆ, ಎಕ್ಸಾಮ್ ಹೇಗಿರುತ್ತೆ ಅಂತ ನೀವು ನಿಮ್ಮ ಟೈಮ್ ಅನುಗುಣವಾಗಿ 10 ಮಿನಿಟ್ಸ್ ಬಿಫೋರ್ ಕೊಡ್ತಾರೆ ಅಷ್ಟೇ. ಸೊ ಇಲ್ಲಿ 10:30ರಿಂದ 11:50 ಎಕ್ಸಾಮ್ ಇದೆ ಅಂದರೆ ನಿಮಗೆ 10:00 ಈ ಕ್ವಶನ್ ಪೇಪರ್ನ ಮೊದಲು ಕೊಡ್ತಾರೆ. ಓಕೆ, ದಿಸ್ ಕ್ವಶನ್ ಬುಕ್ಲೆಟ್ ಈಸ್ ಇಶ್ಯೂಡ್ ಟು ಯು ಬೈ ದ ರೂಮ್ ಇನ್ವಿಜಿಲೇಟರ್ ಆಫ್ಟರ್ 10:30 AM. ಓಕೆ, ನೆಕ್ಸ್ಟ್, ಅಭ್ಯರ್ಥಿಗಳು CET ಸಂಖ್ಯೆಯನ್ನು OMR ಉತ್ತರ ಪತ್ರಿಕೆಯಲ್ಲಿ ಬರೆದು ಅದಕ್ಕೆ ಸಂಬಂಧಿಸಿದ ಉತ್ತರಗಳನ್ನು ಸಂಪೂರ್ಣವಾಗಿ ತುಂಬಿದ್ದೀರೆಂದು ಖಾತ್ರಿಪಡಿಸಿಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್. ಓಕೆ, ಅಂದರೆ ಚೆಕ್ ವೆದರ್ ದ CET ನಂಬರ್ ಹ್ಯಾಸ್ ಬೀನ್ ಎಂಟರ್ಡ್ ಆ್ಯಂಡ್ ಶೇಡೆಡ್ ಇನ್ ದ ರೆಸ್ಪೆಕ್ಟಿವ್ ಸರ್ಕಲ್ಸ್ ಆನ್ ದ OMR ಆನ್ಸರ್ ಶೀಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ರೀತಿ ನಿಮಗೊಂದು OMR ಆನ್ಸರ್ ಶೀಟ್ ಕೊಟ್ಟಿರ್ತಾರಲ್ವಾ, ಇವಾಗ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ನಿಮಗೆ ಫಸ್ಟು ಈ CET ನಂಬರ್ನ ಇಲ್ಲಿ ಬರೀಬೇಕು. ಓಕೆ, ಇಲ್ಲಿ 1 2 3 4 5 ನಿಮ್ಮ CET ನಂಬರ್ ಏನಿದೆ ಅದನ್ನು ಬರ್ಕೊಳ್ಳಿ ಇಲ್ಲಿ ನೀವು ಫಸ್ಟ್. ಓಕೆ, ಇದು ನೆಕ್ಸ್ಟು ಏನು ಈ ಬುಕ್ಲೆಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಇದು ಒಳಗಡೆ ಇರುತ್ತೆ, ಹಾಗಾಗಿ ನೀವು ಫಸ್ಟ್ ಪೇಜಿಗೆ ಅಷ್ಟೇ ಎಂಟರ್ ಮಾಡ್ಕೊತೀರಾ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ CET ನಂಬರ್ ಅಂತ ಕೊಟ್ಟಿದ್ದಾರೆ ಅಲ್ವಾ. CET ನಂಬರ್ ಬಂದುಬಿಟ್ಟು ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಇದನ್ನು AB ಅಂತ ಅಂದ್ಕೊಳ್ಳಿ.
ಯಾಕಂದರೆ ಫಸ್ಟ್ ಲೆಟರ್ಸ್ ನಿಮಗೆ ಯಾವಾಗ್ಲೂ ಸಿ ಇ ಟಿನಲ್ಲಿ ಏನು ಲೆಟರ್ಸ್ ಇರುತ್ತಲ್ವ, ನೆಕ್ಸ್ಟ್ ನಂಬರ್ಸ್ ಇರುತ್ತೆ. ಸೊ AB 3 4 5 ಅಂತ ಇರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ನೀವು, CET ನಂಬರ್ AB 3 4 5. ಓಕೆ, ಇದನ್ನು ಫಿಲ್ ಮಾಡೋದೇನಿದೆ ಅದು ತುಂಬ ನೀವು ಹುಷಾರಾಗಿ ಮಾಡಬೇಕಾಗುತ್ತೆ. ನೀವು ಈ ರೀತಿ ಜಸ್ಟ್ ಆಲ್ಫಾಬಿಟ್ ಮೇಲೆ ಈ ಥರ ನೀವು ಒಂದು ಡ್ರಾಪ್ ಮಾಡಿದ್ರೆ ಅದು ತಪ್ಪು. ಓಕೆ, ಅದನ್ನು ಕ್ಲೀನಾಗಿ ಅದರಿಂದ ಹೊರಗಡೆನೂ ಆಚೆನೂ ಹೋಗಬಾರ್ದು. ನೀವೇನು ಫಿಲ್ ಮಾಡ್ತೀರಾ ಅದು ಕರೆಕ್ಟಾಗಿ ಅದು ಫಿಲ್ ಆಗಬೇಕು. ಸೊ ಹುಷಾರಾಗಿ ನೀವು ಅದು ಮಾಡಬೇಕು, ಇಲ್ಲ ಸ್ಕ್ಯಾನಿಂಗ್ನಲ್ಲಿ ನಮಗೆ ಅದು ಸ್ಕ್ಯಾನ್ ಆಗೋದಿಲ್ಲ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಸರಿಯಾದ ಕ್ರಮ, ಕರೆಕ್ಟ್ ಮೆಥಡ್, ಹೇಗೆ ಫಿಲ್ ಮಾಡಬೇಕು ಇವಾಗ ಕ್ಲೀನಾಗಿ ಕಾಣುತ್ತೆ. ಇಲ್ಲಿ ಹೇಗೆ ಫಿಲ್ ಮಾಡಬೇಕು ಅಂತ ಕ್ಲೀನಾಗಿ ಕೊಟ್ಟಿದ್ದಾರೆ. ಸರಿಯಾದ ಕ್ರಮ, ಕರೆಕ್ಟ್ ಮೆಥಡ್ ಅಂದರೆ ನಿಮಗೇನಿಲ್ಲಿ ಒಂದು ಸರ್ಕಲ್ ಇರುತ್ತೆ, ಅದ್ರೊಳಗಡೆ ಕ್ಲೀನಾಗಿ ನೀವು ಫಿಲ್ ಮಾಡಬೇಕು. ಓಕೆ, ಅದರಿಂದ ಈಚೆನೂ ಬರಬಾರ್ದು, ಅದರಲ್ಲಿ ನಿಮಗೆ ಗ್ಯಾಪು ಸಹ ಇರಬಾರ್ದು. ಆ ರೀತಿ ನೀವು ಅದನ್ನು ಕ್ಲೀನಾಗಿ ಫಿಲ್ ಮಾಡಬೇಕು. ಇನ್ನೊಂದೇನೆಂದರೆ ನೀವು ಇದನ್ನು ಫಿಲ್ ಮಾಡುವಾಗ ನೀವು ಬಾಲ್ ಪೆನ್ ಯೂಸ್ ಮಾಡಬೇಕು. ಓಕೆ, ಬ್ಲ್ಯಾಕ್ ಅಥವಾ ಬ್ಲೂ ಬಾಲ್ ಪೆನ್ನೇ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟು ತಪ್ಪು ಕ್ರಮಗಳು, ರಾಂಗ್ ಮೆಥಡ್ಸ್. ಈ ರೀತಿ ಒಂದು ವೇಳೆ 1 2 3 4ನಲ್ಲಿ ಆಪ್ಷನ್ 1 ಆಗಿದ್ದರೆ ನೀವು ಅದ್ರ ಮೇಲೆ ಇಂಟು ಮಾಡೋದಾಗಲಿ. ಓಕೆ, ಅಥವಾ 1 2 3 ಆಪ್ಷನಲ್ಲಿ 4th ಆಪ್ಷನ್ ಕರೆಕ್ಟಾಗಿದ್ದರೆ ನೀವಲ್ಲಿ ಅದನ್ನು ರೈಟ್ ಟಿಕ್ ಮಾಡೋದಾಗಲಿ. ಇಲ್ಲಿ ಒಂದು ವೇಳೆ ನೀವು ಫಸ್ಟು ಫಿಲ್ ಮಾಡಿಬಿಟ್ಟಿರ್ತೀರಾ ಆನ್ಸರ್ 2 ಅಂತ ಹೇಳ್ಬಿಟ್ಟು, ಆಮೇಲೆ ನಿಮಗೇನಾದರೂ ಅದು ಆನ್ಸರ್ 3 ಅಂತ ಗೊತ್ತಾಗುತ್ತೆ. ಆಮೇಲೆ ನೀವು ಅದನ್ನು ಆನ್ಸರ್ 2ನ ಫಿಲ್ ಮಾಡಿಬಿಟ್ಟಿರ್ತೀರ, ರಿಮೂವ್ ಮಾಡೋದಕ್ಕೆ ಬರಲ್ಲ. ಸೊ ನೀವು ಅದನ್ನು ಮೇಲೆ ಆನ್ಸರ್ 3 ಅಂತ ಇನ್ನೊಂದು ಸಲ ಅದ್ರ ಮೇಲೆ ಶೇಡ್ ಮಾಡಿದ್ರೆ ಅದು ನಿಮಗೆ ಆನ್ಸರ್ ಅದು ಕನ್ಸಿಡರ್ ಆಗೋದಿಲ್ಲ ಸ್ಕ್ಯಾನಲ್ಲಿ. ಓಕೆ, ಇಲ್ಲಿ AB 3 4 5 A B ನೆಕ್ಸ್ಟು B ಅಲ್ವಾ. ಸೊ B ಮೇಲೆ ನೀವು ಅದನ್ನು ಫಿಲ್ ಮಾಡಬೇಕು. ಓಕೆ, ಈ ರೀತಿ ಕ್ಲೀನಾಗಿ. ನೆಕ್ಸ್ಟು 3 ಕ್ಲೀನಾಗಿ ಫಿಲ್ ಮಾಡ್ಕೊಳ್ಳಿ, ಅದು ಈಚೆ ಬರಬಾರ್ದು. ನೆಕ್ಸ್ಟ್ 4 5. ನೆಕ್ಸ್ಟು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡನ್ನು OMR ಉತ್ತರ ಪತ್ರಿಕೆಯಲ್ಲಿ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ಸಂಪೂರ್ಣವಾಗಿ ತುಂಬಬೇಕು. ಅಂದರೆ ದ ವರ್ಷನ್ ಕೋಡ್ ಆಫ್ ದಿಸ್ ಕ್ವಶನ್ ಬುಕ್ಲೆಟ್ ಶುಡ್ ಬಿ ಎಂಟರ್ಡ್ ಆನ್ ದ OMR ಆನ್ಸರ್ ಶೀಟ್ ಆ್ಯಂಡ್ ದ ರೆಸ್ಪೆಕ್ಟಿವ್ ಸರ್ಕಲ್ ಶುಡ್ ಆಲ್ಸೋ ಬಿ ಶೇಡೆಡ್ ಕಂಪ್ಲೀಟ್ಲಿ ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಬುಕ್ಲೆಟ್ಗೂ ಓಕೆ A1 A2 A3 A4 ಈ ರೀತಿ ವರ್ಷನ್ ನಂಬರ್ನ ಕೊಡ್ತಾರೆ. ಓಕೆ, ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ವರ್ಷನ್ ಕೋಡ್ ಅಂತ ಕರಿತೀವಿ. ಅಂದರೆ ಇದು A1 A2 A3 A4 ಹಾಗೆ B1 C1 D1 ಬರುತ್ತೆ. ಓಕೆ, ಒಂದು ಕ್ವಶನ್ ಪೇಪರ್ ಬುಕ್ಲೆಟ್ ಏನಿದೆ, ಓಕೆ, ನಾನು ಇದನ್ನು A1 ಅಂತ ಏನು ತೋರಿಸಿದೆ, ಈ ರೀತಿ A1 ಅಷ್ಟೇ ಅಲ್ಲ, ಇದೇ ರೀತಿ A2 ಇರುತ್ತೆ, A3 ಇರುತ್ತೆ, A4 ಇರುತ್ತೆ, B1 C2 C3 C4 ಏನಾದರೂ ಇರ್ಬೋದು. ಓಕೆ, ಸೊ ಅಂದರೆ ಒಂದು ಕ್ವಶನ್ ಪೇಪರ್ ಒಂದು ಬುಕ್ಲೆಟ್ನ ಮಾಡಿದ್ದಾರೆ ಅಂದರೆ ಅದರಲ್ಲಿ ಪಾಸಿಬಿಲಿಟೀಸ್ ಎಷ್ಟಿರುತ್ತೆ ಅಂದರೆ 16 ಇರುತ್ತೆ. ಓಕೆ, ಏನಾಗುತ್ತೆ ಈ ವರ್ಷನ್ ಕೋಡನಲ್ಲಿ A1 ಇರುತ್ತೆ ಅಂತ ಅಂದ್ಕೊಳ್ಳಿ ವರ್ಷನ್ ಕೋಡ್. ಓಕೆ, A1ಗೂ A2ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಇಲ್ಲಿ ಫಸ್ಟ್ ಕ್ವಶನ್ ಯಾವುದಾದ್ರೂ ಇರುತ್ತೆ ಅಂದ್ಕೊಳ್ಳಿ. ಓಕೆ, ಅದೇ ಕ್ವಶನ್ನು ಇಲ್ಲಿ ಫಸ್ಟ್ ಕ್ವಶನ್ ಆಗಿರೋದಿಲ್ಲ. ಓಕೆ, ಈ ಫಸ್ಟ್ ಕ್ವಶನ್ನು ಇಲ್ಲಿ ಮೇ ಬಿ 8 ಕ್ವಶನ್ ಆಗಿರ್ಬೋದು ಅಥವಾ ಯಾವ ಕ್ವಶನ್ನೇ ಆಗಿರ್ಬೋದು. ಓಕೆ, ಅಂದರೆ ಈ ಎಲ್ಲ ವರ್ಷನ್ ಕೋಡ್ನಲ್ಲಿ ಏನು ಬರುತ್ತೆ ಅಂಡರ್ ಕ್ವಶನ್ಸ್ ಸೇಮ್ ಇರುತ್ತೆ. ಓಕೆ, ಬಟ್ ಅದ್ರ ಪ್ಲೇಸ್ಮೆಂಟ್ ಏನಿರುತ್ತೆ. ಓಕೆ, 1 ಕ್ವಶನ್ ಇಲ್ಲಿದ್ದರೆ ಇಲ್ಲಿ ಅದು 8 ಕ್ವಶನ್ ಇರ್ಬೋದು, ಇಲ್ಲಿ 8 ಕ್ವಶನ್ ಇದ್ದರೆ ಇಲ್ಲಿ ಅದು 5th ಕ್ವಶನ್ ಇರ್ಬೋದು. ಆ ಥರ ಇಂಟರ್ಚೇಂಜ್ ಆಗಿರುತ್ತೆ ನಂಬರ್ಸ್. ಓಕೆ, ಸೊ ಅದರಿಂದ ನೀವು ಫಸ್ಟು ಬೇರೆಯವ್ರ ಅಕ್ಕಪಕ್ಕದಲ್ಲಿ ಏನು ಬರೆದಿರ್ತಾರೆ ಅಲ್ಲಿ ನೀವು ಕಾಪಿ ಮಾಡೋದಕ್ಕಾಗೋದಿಲ್ಲ. ಏನಕ್ಕಂದರೆ ನಿಮ್ಮದ್ರಲ್ಲಿ ಏನಾದರೂ ಫಸ್ಟ್ ಕ್ವಶನ್ ಇದ್ದರೆ ಅವರಲ್ಲದು ಫಸ್ಟ್ ಕ್ವಶನ್ ಆಗಿರಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಏನಕ್ಕಂದರೆ ಅವ್ರಿಗೆ ವರ್ಷನ್ ಕೋಡ್ ಬೇರೆ ಇರುತ್ತೆ. ನೀವು ಒಂದು ರೂಮಲ್ಲಿ ನೆನ್ಪಿಟ್ಕೊಳ್ಳಿ, ಏನಾದರೂ 16 ಮೆಂಬರ್ಸ್ ಏನಾದರೂ ನಿಮ್ಮ 16 ಮೆಂಬರ್ಸ್ಗೂ ಡಿಫ್ರೆಂಟ್ ಬುಕ್ಲೆಟ್ ಕೊಟ್ಟಿರ್ತಾರೆ. ಓಕೆ, ಯಾಕಂದರೆ 16 ಪಾಸಿಬಿಲಿಟಿ ಇದೆ ಬುಕ್ಲೆಟ್ದು ಡಿಫ್ರೆಂಟ್ ಇರೋದಕ್ಕೆ. ಸೊ ಈ ವರ್ಷನ್ ಕೋಡ್ನ ನೀವು OMR ಶೀಟಲ್ಲಿ ಫಿಲ್ ಮಾಡಬೇಕು. ಓಕೆ, ಇಲ್ಲಿ ನಾನು A1 ತೊಗೊಂಡಿದ್ದೀನಿ. ನಿಮಗೆ ಎಕ್ಸಾಮ್ ಸೆಂಟರಲ್ಲಿ ಯಾವುದು ವರ್ಷನ್ ಕೋಡ್ ಬರುತ್ತೆ, ಅವರೇ ಕೊಟ್ಟಿರ್ತಾರೆ ಇಲ್ಲಿ ವರ್ಷನ್ ಕೋಡ್ ಅಂತ ಹೇಳ್ಬಿಟ್ಟು. ಇದಲ್ಲ, ಇದು A1 ರಿಂದ D4ವರೆಗೂ ಇರುತ್ತೆ. ಓಕೆ, ಯಾವ ವರ್ಷನ್ ಕೋಡ್ ಬಂದಿರುತ್ತೆ ನೀವು ಅದನ್ನು ಇಲ್ಲಿ ಫಿಲ್ ಮಾಡಬೇಕು. ಎಲ್ಲಿ ಕೊಟ್ಟಿರ್ತಾರೆ, ಹಿಯರ್ ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್. ಓಕೆ, ಈ ವರ್ಷನ್ ಕೋಡ್ನಲ್ಲಿ ನೀವು ಫಿಲ್ ಮಾಡಬೇಕು. ಇದು A1 ಅಲ್ವಾ, A1 ಇಲ್ಲಿ ಯಾವುದು A1 A1 ಇಂದ D4ವರೆಗೂ ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ದು ಯಾವ್ದು ಇದರಲ್ಲಿ ಇಲ್ಲಿ. ಸೊ ಈ A1ನ ನೀವು ಇಲ್ಲಿ ಸರ್ಕಲಲ್ಲಿ ಫಿಲ್ ಮಾಡಬೇಕು. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಈ ರೀತಿ ಫಿಲ್ ಮಾಡುವಾಗ OMR ಶೀಟ್ನಲ್ಲಿ ನಿಮಗೆ ಕೆಳಗಡೆ
ಇನ್ನೊಂದು ಅಟ್ಯಾಚ್ಡ್ ಕಾಪಿ OMR ಶೀಟ್ ಇರುತ್ತೆ. ಓಕೆ, ಅಂದರೆ ನೀವು ಇಲ್ಲಿ ಏನೇ ಫಿಲ್ ಮಾಡಿದ್ರು ಅದು ಅಲ್ಲಿ ಕಾಪಿ ಆಗ್ತಾ ಇರುತ್ತೆ ಜೆರಾಕ್ಸಲ್ಲಿ. ಓಕೆ, ನನ್ನ ಮಾತ್ರಕ್ಕೆ ನೀವು ಅದನ್ನು ಬೇರೆ ಬೇರೆ ಮಾಡೋಂಗಿಲ್ಲ. ಅಂದರೆ ಇದನ್ನು ನೀವು ಇಲ್ಲಿ ಮಾರ್ಕ್ ಕೊಟ್ಟಿರ್ತಾರೆ, ನೀವು ಅದನ್ನು ಡಿಟ್ಯಾಚ್ ಮಾಡೋಂಗಿಲ್ಲ, ಅದನ್ನು ಹರಿಬಾರ್ದು. ಓಕೆ, ಏನಕ್ಕಂದರೆ ನೀವು ಇಲ್ಲಿ ಏನು ಫಿಲ್ ಮಾಡ್ತೀರಾ ಅದು ಕೆಳಗಡೆನೇ ಹೋಗಿರಬೇಕು. ಓಕೆ, ನಿಮಗೆ ಏನು ಆನ್ಸರ್ ಫಿಲ್ ಮಾಡ್ತೀರಾ ಅದು ಅಲ್ಲಿ ಕಾಪಿ ಆಗುತ್ತೆ ಕ್ಲೀನಾಗಿ. ಸೊ ನೀವು ಆ ಕಾಪಿನ ಮನೆಗೆ ತೊಗೊಂಡು ಬರ್ಬೋದು ಎಕ್ಸಾಮ್ ಆದಮೇಲೆ. ಓಕೆ, ನೀವು ಅದನ್ನು ಡಿಟ್ಯಾಚ್ ಮಾಡಿಬಿಟ್ರೆ ನೀವು ಇಲ್ಲೊಂದು ಫಿಲ್ ಮಾಡಿದ್ರೆ ಅದು ಇನ್ನೊಂದು ಕಡೆ ಫಿಲ್ ಆಗಿರುತ್ತೆ. ಓಕೆ, ಸೊ ಅದಕ್ಕೆ ನಿಮಗೆ ಎಕ್ಸಾಮ್ ಏನು OMR ಶೀಟ್ ಕಲೆಕ್ಟ್ ಮಾಡ್ತಾರಲ್ಲ ಆವಾಗ ನೀವು ಅದನ್ನು ಟೇರ್ ಮಾಡಿ ನೀವು ಅದನ್ನು ತೊಗೊಂಬರ್ಬೇಕು, ಇದನ್ನು ಅವ್ರಿಗೆ ಕೊಡಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವರ್ಷನ್ ಕೋಡ್ ಫಿಲ್ ಆಯಿತು. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು ಹೇಳಿರ್ತಾರೆ, ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಮತ್ತು ಕ್ರಮ ಸಂಖ್ಯೆಯನ್ನು ನಾಮಿನಲ್ ರೋನಲ್ಲಿ ತಪ್ಪಿಲ್ಲದೆ ಬರೆಯಬೇಕು ಅಂತ ಹೇಳಿದ್ದಾರೆ. ಅಂದರೆ ದ ವರ್ಷನ್ ಕೋಡ್ ಆ್ಯಂಡ್ ಸೀರಿಯಲ್ ನಂಬರ್ ಆಫ್ ದಿಸ್ ಕ್ವಶನ್ ಬುಕ್ಲೆಟ್ ಶುಡ್ ಬಿ ಎಂಟರ್ಡ್ ಆನ್ ದ ನಾಮಿನಲ್ ರೋಲ್ ವಿತೌಟ್ ಎನಿ ಮಿಸ್ಟೇಕ್ಸ್. ಓಕೆ, ಅಂದರೆ ಸೀರಿಯಲ್ ನಂಬರ್, ನೆಕ್ಸ್ಟು ಇಲ್ಲಿ ಸೀರಿಯಲ್ ನಂಬರ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೀರಿಯಲ್ ನಂಬರ್ ಅಂದರೆ ಏನು, ಕ್ರಮ ಸಂಖ್ಯೆ. ಓಕೆ, ಎಲ್ಲ ಇದಕ್ಕೆ ಒಂದೊಂದು ಬುಕ್ಲೆಟ್ಗೆ ಒಂದೊಂದು ಕ್ರಮ ಸಂಖ್ಯೆ ಅಂತ ಕೊಟ್ಟಿರ್ತಾರೆ. ಓಕೆ, ನಿಮ್ಮ ಕ್ರಮ ಸಂಖ್ಯೆ ಏನಿರುತ್ತೆ ಅದನ್ನು ನೀವು OMR ಶೀಟಲ್ಲಿ ಫಿಲ್ ಮಾಡಬೇಕು. ಓಕೆ, ಸೊ ಈ ಕ್ರಮ ಸಂಖ್ಯೆ ಬಂದುಬಿಟ್ಟು ಫಸ್ಟ್ ಪೇಜ್ ಏನಿರುತ್ತೆ ಅದರಲ್ಲಿ ಮಾತ್ರ ಇರುತ್ತೆ. ಓಕೆ, ಇಲ್ಲಿ ನಾನು ಇಂಗ್ಲೀಷ್ ಏನು ತೊಗೊಂಡಿದ್ದೀನಿ ಇದ್ರದ್ದು ಶೀಟು ಇದರಲ್ಲಿ ಇಲ್ಲ, ಏನಕ್ಕಂದರೆ ಈ ಇಂಗ್ಲೀಷ್ ಶೀಟು ಒಳಗಡೆ ಇರುತ್ತೆ. ಓಕೆ, ಸೊ ಈ ಕ್ರಮ ಸಂಖ್ಯೆ ಸೀರಿಯಲ್ ನಂಬರ್ ಬಂದುಬಿಟ್ಟು ಫಸ್ಟ್ ಪೇಜಲ್ಲಿ ಅಷ್ಟೇ ಇರುತ್ತೆ. ಸೊ ನೀವು ಈ ಕ್ರಮ ಸಂಖ್ಯೆ ಸೀರಿಯಲ್ ನಂಬರ್ನ OMR ಶೀಟಲ್ಲಿ ಫಿಲ್ ಮಾಡಬೇಕು. ಎಲ್ಲಿ ಫಿಲ್ ಮಾಡಬೇಕು ಅಂದರೆ ಹಿಯರ್ ಇಲ್ಲಿ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್. ಓಕೆ, ಇಲ್ಲಿ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಏನಿದೆ 02 ಇಲ್ಲಿ 029749 ಅಷ್ಟೇ. ಇಲ್ಲಿ ಮಿಕ್ಕಿದ್ರೆ ಅದನ್ನು ಹಾಗೆ ಬಿಡಿ, ಏನು ಕೊಟ್ಟಿರ್ತಾರೆ ಅದನ್ನಷ್ಟೇ ಫಿಲ್ ಮಾಡಿ. ಓಕೆ, ಇವಾಗ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂದರೆ ಇದಕ್ಕೂ ಈ ರೀತಿ ಆಪ್ಷನ್ ಕೊಡ್ತಿರ್ತಾರೆ. ಓಕೆ, ಅಂದರೆ ಇಲ್ಲೇನು ನೀವು ನಂಬರ್ ಫಿಲ್ ಮಾಡಿಬಿಟ್ಟು ಎಷ್ಟು ಶೇಡ್ ಮಾಡಿದ್ದೀರಾ ಆ ರೀತಿ ಇಲ್ಲೇನು 0 ಇದೆಲ್ಲ ನೀವು ಫಿಲ್ ಮಾಡಬೇಕಾಗತ್ತೆ ಕೆಳಗಡೆ, ಅದು ಕೊಟ್ಟರೆ ಅದನ್ನು ತಪ್ಪದೆ ಮಾಡಿ. ಓಕೆ, ನೆಕ್ಸ್ಟು ನೇಮ್ ಆಫ್ ದ ಕ್ಯಾಂಡಿಡೇಟ್. ಓಕೆ, ಇನ್ ಬ್ಲಾಕ್ ಲೆಟರ್ಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಓಕೆ ಫಾರ್ ಇಲ್ಲಿ ಸ್ಟೂಡೆಂಟ್ಸ್ ಈ ರೀತಿ. ಓಕೆ, ಇಲ್ಲಿ ನೀವು ಎಲ್ಲ ಕ್ಯಾಪಿಟಲ್ ಲೆಟರ್ಸ್, ಓಕೆ ಬ್ಲಾಕ್ ಲೆಟರ್ಸ್ ಅಂದರೆ ಕ್ಯಾಪಿಟಲ್ ಲೆಟರ್ಸಿಂದ ನೀವು ಇದನ್ನು ಬರಿಬೇಕು ನಿಮ್ಮ ನೇಮ್ನ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು ಹೇಳಿದ್ದಾರೆ, OMR ಉತ್ತರ ಪತ್ರಿಕೆಯ ಕೆಳಭಾಗದ ನಿಗದಿತ ಜಾಗದಲ್ಲಿ ಪೂರ್ಣ ಸಹಿ ಮಾಡಬೇಕು. ಓಕೆ, ಅಂದರೆ ಕಂಪಲ್ಸರಿ ಸೈನ್ ಅಟ್ ದ ಬಾಟಮ್ ಪೋರ್ಷನ್ ಆಫ್ ದ OMR ಆನ್ಸರ್ ಶೀಟ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ 3 ಇದನ್ನು ಕೊಟ್ಟಿದ್ದಾರೆ ಇಲ್ಲಿ ಅಟ್ ದ ಎಂಡ್ ಆಫ್ OMR ಶೀಟಲ್ಲಿ. ಅಂದರೆ ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ವಿತ್ ಇನ್ ದ ಬಾಕ್ಸ್ ಏನು ಇಲ್ಲಿದೆ, ಇಲ್ಲಿ ನೀವು ಫುಲ್ಲು ನಿಮ್ಮ ಸಿಗ್ನೇಚರ್ ಏನಿರುತ್ತೆ ಅದನ್ನು ಮಾಡಬೇಕು. ಅಂದರೆ ಈ ಬಾಕ್ಸಿಂದ ಆಚೆ ಅದು ಹೋಗಬಾರ್ದು, ನಿಮ್ಮ ಸಿಗ್ನೇಚರ್ ಏನು ಮಾಡ್ತೀರಾ ಈ ಬಾಕ್ಸಿಂದ ಆಚೆ ಹೋಗಬಾರ್ದು. ಓಕೆ, ದೆನ್ ನೆಕ್ಸ್ಟು ಇಲ್ಲಿ ಇನ್ವಿಜಿಲೇಟರ್ ಸಿಗ್ನೇಚರ್ ಅಂದರೆ ಅವರೇ ನಿಮಗೆ ರೂಮ್ ಇನ್ವಿಜಿಲೇಟರ್ ಇರ್ತಾರಲ್ಲ ಅವರು ಇಲ್ಲಿ ನಿಮಗೆ ಸಿಗ್ನೇಚರ್ ಮಾಡ್ತಾರೆ, ಅವರು ಕೂಡ ಈ ವಿತಿನ್ ಬಾಕ್ಸೇ ಮಾಡಿರ್ತಾರೆ. ಓಕೆ, ಇದನ್ನು ಅವರಿಗೆ ಗೈಡ್ ಮಾಡಿರ್ತಾರೆ. ಸೊ ದೇ ವಿಲ್ ಡೂ ಇಟ್. ದೆನ್ ಲೆಫ್ಟ್ ಥಂಬ್ ಇಂಪ್ರೆಷನ್ ಆಫ್ ದ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಯಾವಾಗಲೂ ಅಲ್ಲಿ ಲೆಫ್ಟ್ ಥಂಬ್ ಏನಿರುತ್ತೆ ಅಲ್ಲಿ ನೀವು ಇಲ್ಲಿ ಇದನ್ನು ಈ ಥರ ಸೀಲ್ ಇಲ್ಲಿ ಇದನ್ನು ಮಾಡಬೇಕು. ನಿಮಗೆ ಅಲ್ಲಿ ಏನು ನಿಮಗೆ ಇಂಕ್ ಬಾಕ್ಸ್ ಇರುತ್ತೆ ಅದು ಬಂದುಬಿಟ್ಟು ಪ್ಯಾನಲ್ನ ನಿಮಗೆ ಅಲ್ಲೇ ಕೊಡ್ತಾರೆ, ಏನು ಎಕ್ಸಾಮ್ ಹಾಲಲ್ಲೇ ಪ್ರೊವೈಡ್ ಮಾಡ್ತಾರೆ. ಓಕೆ, ಹಾಗಂತ ಹೇಳ್ಬಿಟ್ಟು ನೀವು ಇದನ್ನು OMR ಶೀಟ್ ಫಿಲ್ ಮಾಡುವಾಗ ಇಲ್ಲಿ ನೀವೇನೋ ಸೈನ್ ಮಾಡಿಬಿಟ್ಟಿರ್ತೀರ ನಿಮ್ಮದು, ನಾನು ಇಲ್ಲಿ ನೆಕ್ಸ್ಟ್ ತಂಬು ಇಂಪ್ರೆಷನ್ ಇಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ನೀವು ಯು ಶುಡ್ ನಾಟ್ ಆಸ್ಕ್ ದೆಮ್. ಓಕೆ, ಅವರೇ 1 by 1 ಎಲ್ಲದಕ್ಕೂ ಅವ್ರು ಕೊಟ್ಕೊತಾ ಬರ್ತಾರೆ. ಓಕೆ, ನಿಮ್ಮದು ಸರದಿ ಬಂದಾಗ ನೀವು ಜಸ್ಟ್ ಏನು ಇಲ್ಲಿ ನಿಮ್ಮದು ಇಂಪ್ರೆಷನ್ ಕೊಡಿ ಲೆಫ್ಟ್ ತಮ್ಮದು. ಓಕೆ, ಸೊ ಇದು ಆಯಿತು ಫಿಲ್. ನೆಕ್ಸ್ಟು ಇಲ್ಲೂ ಸಹ ಕೊಟ್ಟಿದ್ದಾರೆ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್. ಓಕೆ, ಈ ಸೀರಿಯಲ್ ನಂಬರ್ನ ಇಲ್ಲೂ ಸಹ ಫಿಲ್ ಮಾಡಬೇಕು 029749 ಇಲ್ಲೂ ಸಹ ಇದನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಏನು ಹೇಳಿದ್ದಾರೆ ಅಂತ ಅಂದರೆ ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಓಕೆ, ಡೋಂಟ್ಸ್ ಏನು ಮಾಡಬಾರ್ದು ಆ ಎಕ್ಸಾಮ್ ಹಾಲಲ್ಲಿ ಅಂತ ಹೇಳಿದ್ದಾರೆ. OMR ಉತ್ತರ ಪತ್ರಿಕೆಯಲ್ಲಿ ಮುದ್ರಿತವಾಗಿರುವ ಟೈಮಿಂಗ್ ಮಾರ್ಕನ್ನು ತಿದ್ದಬಾರದು, ಹಾಳು ಮಾಡಬಾರದು, ಅಳಿಸಬಾರದು ಅಂತ ಕೊಟ್ಟಿದ್ದಾರೆ. ಅಂದರೆ ಟೈಮಿಂಗ್ ಆ್ಯಂಡ್ ಮಾರ್ಕ್ಸ್ ಪ್ರಿಂಟೆಡ್ ಆನ್ ದ OMR ಆನ್ಸರ್ ಶೀಟ್ ಶುಡ್ ನಾಟ್ ಬಿ ಡ್ಯಾಮೇಜ್ಡ್, ಮ್ಯೂಟಿಲೇಟೆಡ್ ಆರ್ ಸ್ಪಾಯ್ಲ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ನಿಮಗಿಲ್ಲೇನು ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಇಲ್ಲಿ
ಟೈಮಿಂಗ್ಸ್ ಏನು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಗರಿಷ್ಠ ಅಂತ ಹೇಳಿಬಿಟ್ಟು ಅವಧಿಗಳು ಎಷ್ಟು ಮೆನ್ಷನ್ ಮಾಡಿದ್ದಾರೆ 70 ನಿಮಿಷ ನಿಮಗೆ ಆನ್ಸರ್ ಮಾಡೋದಕ್ಕೆ ಟೈಮ್ ಇರುತ್ತೆ. ಸೊ ಇದು ನೀವೇ ಆಗಿ 80 ನಿಮಿಷ ಅಂತ ಆ ರೀತಿ ಏನು ನೀವು ಅದನ್ನು ತಿದ್ದು ಮಾಡಬಾರ್ದು, ಅಳಿಸ್ಬಾರ್ದು. ಓಕೆ, ಅಂದರೆ ಕೆಲವೊಬ್ಬರು ಇದನ್ನು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅಳಿಸ್ಬಿಟ್ಟು ಹೇಳೋ ಚಾನ್ಸಸ್ ಇರುತ್ತೆ ಅಂತ ಅವ್ರು ಈ ರೀತಿ ಕೊಟ್ಟಿದ್ದಾರೆ. ಓಕೆ, ನೀವು ಜಸ್ಟ್ ಫಿಕ್ಸ್ ಆಗಿ ನಿಮಗೆ ಆನ್ಸರ್ ಮಾಡೋಕ್ಕೆ ಟೈಮಿಂಗ್ ಇರೋದೆ 70 ಮಿನಿಟ್ಸ್. ಓಕೆ, ನೆಕ್ಸ್ಟು 3ನೇ ಬೆಲ್ ಬೆಳಿಗ್ಗೆ 10:40 ಆಗುತ್ತದೆ. ಅಲ್ಲಿಯವರೆಗೂ ಪ್ರಶ್ನೆ ಪತ್ರಿಕೆಯ ಬಲಭಾಗದಲ್ಲಿರುವ ಸೀಲನ್ನು ತೆಗೆಯಬಾರದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯ ಒಳಗಡೆ ಇರುವ ಪ್ರಶ್ನೆಗಳನ್ನು ನೋಡಲು ಪ್ರಯತ್ನಿಸಬಾರದು ಮತ್ತು OMR ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಲು ಪ್ರಾರಂಭಿಸಬಾರದು ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ದ ಥರ್ಡ್ ಬೆಲ್ ರಿಂಗ್ಸ್ ಅಟ್ 10:40 AM. Till then, do not remove the seal present on the right hand side of this question booklet. Do not look inside this question booklet or start answering on the OMR answer sheet ಅಂತ ಕೊಟ್ಟಿದ್ದಾರೆ. ಅಂದರೆ ನಾನು ಏನು ಹೇಳಿದೆ, ಇದು ಈ ರೀತಿ ಇರುತ್ತೆ ಅಂತ ಹೇಳಿದೆ ಅಲ್ವಾ, ಇಂಗ್ಲೀಷ್ ಈವನ್ ಒಳಗಡೆ ಇರುತ್ತೆ. ಓಕೆ, ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಮಗೆ ಒಳಗಡೆ ನೋಡ್ತಿರೋದು. ಓಕೆ, ಏನು ಬಲಭಾಗದಲ್ಲಿ ನಿಮಗೆ ಒಂದು ಸೀಲ್ ಕೊಟ್ಟಿರ್ತಾರೆ. ಇದನ್ನು ನೀವು 10:40 10:30ಗೆ ಇದನ್ನು ನಿಮಗೆ ಕೊಟ್ಟರೆ ನಿಮಗೆ 10:40ವರೆಗೂ ನೀವು ಅದನ್ನು ಓಪನ್ ಮಾಡೋ ಹಾಗಿಲ್ಲ. ಓಕೆ, ನೀವು 10:40ಗೆ ಅದನ್ನು ಓಪನ್ ಮಾಡಬೇಕು. ಓಕೆ, ಅಲ್ಲಿವರೆಗೂ ಈ ಸೀಲ್ ನೀವು ಓಪನ್ ಮಾಡೋ ಹಾಗಿಲ್ಲ. ಓಕೆ, ನೆಕ್ಸ್ಟು ನೀವು ಓಪನ್ ಮಾಡಲ್ಲ ಅನ್ನೋ ಮಾತ್ರಕ್ಕೆ ನೀವೇನಾದ್ರೂ ಈ ರೀತಿ ನೋಡೋದು, ಮೀನ್ಸ್ ಇಲ್ಲಿ ಸೀಲ್ ಇರುತ್ತಲ್ವ, ಈ ರೀತಿ ನೋಡೋದು ಅದು ಆಲ್ಸೋ ನೀವು ಮಾಡಬಾರ್ದು ಅಂತ ಅವರು ಹೇಳಿದ್ದಾರೆ. ಓಕೆ, ಏನಾದ್ರೂ ನೀವು ಅಲ್ಲಿ ನೋಡಿ ನಿಮಗೇನೋ ಫಸ್ಟ್ ಕ್ವಶನ್ ಗೊತ್ತಾಯಿತು ಅಂದ್ಕೊಳ್ಳಿ, ನೀವು ಇಲ್ಲ ಆನ್ಸರ್ ಫಿಲ್ ಮಾಡೋದು, ಮೀನ್ಸ್ ಈ ಆನ್ಸರ್ಸ್ ಏನಿರುತ್ತೆ ಇದನ್ನೇನು ಫಿಲ್ ಮಾಡೋಂಗಿಲ್ಲ. ಓಕೆ, ಈ ಆನ್ಸರ್ ಪಾರ್ಟ್ನ ನೀವು ಫಿಲ್ ಮಾಡೋಂಗಿಲ್ಲ. ಯಾವಾಗ 10:40 ಆದಮೇಲೆ ನೀವು ಅದನ್ನು ಫಿಲ್ ಮಾಡಬೇಕು, ಅಲ್ಲಿವರೆಗೂ ನೀವು ಅದನ್ನು ಫಿಲ್ ಮಾಡೋಂಗಿಲ್ಲ ಆನ್ಸರ್ಸ್ನ. ಓನ್ಲಿ ಈ ಪೋರ್ಷನ್ನ ನೀವು ಫಿಲ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮಗೆ ಇಲ್ಲಿ ಅಭ್ಯರ್ಥಿಗಳಿಗೆ ಮುಖ್ಯ ಸೂಚನೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ ಏನು ನೀವು ಅಟೆಂಡ್ ಆಗ್ತೀರಾ ಅವ್ರಿಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ನೋಡೋದಾದರೆ ಫಸ್ಟ್ ಒಂದು ಏನು ಹೇಳ್ತಾರೆ, ಪ್ರಶ್ನೆಗಳಲ್ಲಿ ಬಳಸಿರುವ ಸೈನ್ಸ್ ಆ್ಯಂಡ್ ಸಿಂಬಾಲ್ಸ್ಗಳನ್ನು ಬೇರೆ ರೀತಿಯಲ್ಲಿ ಹೇಳದ ಹೊರತು ನಿಗದಿತ ಪಠ್ಯಪುಸ್ತಕದಲ್ಲಿನ ಅರ್ಥವನ್ನು ಪರಿಗಣಿಸಬೇಕು ಅಂತ ಹೇಳಿದ್ದಾರೆ. ಓಕೆ, ಅದನ್ನು ನಾವು ಇಂಗ್ಲೀಷಲ್ಲಿ ನೋಡೋದಾದರೆ ಇನ್ ಕೇಸ್ ಆಫ್ ದ ಯೂಸೇಜ್ ಆಫ್ ದ ಸೈನ್ಸ್ ಆ್ಯಂಡ್ ಸಿಂಬಾಲ್ಸ್ ಇನ್ ದ ಕ್ವಶನ್ಸ್ ರೆಗ್ಯುಲರ್ ಟೆಕ್ಸ್ಟ್ ಬುಕ್ ಕೆನೋಟೇಷನ್ ಶುಡ್ ಬಿ ಕನ್ಸಿಡರ್ಡ್ ಅನ್ಲೆಸ್ ಸ್ಟೇಟೆಡ್ ಅದರ್ವೈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಒಳಗಡೆ ಇದನ್ನು ಓಪನ್ ಮಾಡಿದ ನಂತರ ನಿಮಗೆ ಯಾವುದೋ ಒಂದು ಕ್ವಶನಲ್ಲಿ ಯಾವುದೋ ಒಂದು ಸಿಂಬಲ್ ಕೊಟ್ಟಿರ್ತಾರೆ. ಓಕೆ, ಈ ರೀತಿ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಸೊ ಇದನ್ನು ಅವರೇ ಬಂದು ಹೇಳದ ಹೊರತು ನಿಮಗೆ, ಸೊ ಈ ಕ್ವಶನ್ಸ್ ನಂಬರಲ್ಲಿ ಇದೇನಿದೆ ಇದನ್ನು ಚೇಂಜ್ ಮಾಡಿ, ಇದು ಪೈ ಅಲ್ಲ ಏನೋ ಒಂದು ಹೇಳ್ತಾರೆ, ಇದು ಈ ರೀತಿ ಸಿಂಬಲ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳದೆ ಹೊರತು ನೀವು ಇದು ಏನಿರುತ್ತೆ ಇದನ್ನು ನಿಮಗೆ ರೆಗ್ಯುಲರಾಗಿ ಗೊತ್ತಲ್ವಾ, ಇದನ್ನು ನಾವು ಪೈ ಅಂತ ಕರಿತೀವಿ, ಸೊ ಅದನ್ನು ನೀವು ಪೈ ಅಂತಲೇ ಕನ್ಸಿಡರ್ ಮಾಡಬೇಕು. ಓಕೆ, ಅಂದರೆ ಅವ್ರು ನಿಮಗೆ ಬಂದುಬಿಟ್ಟು ಏನಾದರೂ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳದೆ ಹೊರತು ನೀವು ಅದನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದಿರ್ತೀರ ಆ ಸಿಂಬಲ್ನ ಅದನ್ನೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಅದನ್ನೇ ಅವರು ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಏನು ಹೇಳಿದ್ದಾರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 60 ಪ್ರಶ್ನೆಗಳಿದ್ದು ಪ್ರತಿ ಪ್ರಶ್ನೆಗೂ 4 ಬಹು ಆಯ್ಕೆ ಉತ್ತರಗಳು ಇರುತ್ತವೆ. ಪ್ರತಿ ಪ್ರಶ್ನೆಯ ಕೆಳಗೆ ಕೊಟ್ಟಿರುವ 4 ಬಹು ಆಯ್ಕೆಯ ಉತ್ತರಗಳಲ್ಲಿ ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ನಿಮಗೆ ಗೊತ್ತಿರೋಂಗೆ ಇಲ್ಲಿ ಟೋಟಲ್ ನಿಮಗೆ 60 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೂ 4 ಆಪ್ಷನ್ ಇರುತ್ತೆ. ಆ 4 ಆಪ್ಷನಲ್ಲಿ ನೀವು ಯಾವುದಾದ್ರೂ ಒಂದು ಸರಿಯಾದ ಆನ್ಸರ್ನ ನೀವು ಸೆಲೆಕ್ಟ್ ಮಾಡಬೇಕು. ಓಕೆ, ಅದನ್ನೇ ಇಲ್ಲಿ ಹೇಳಿದ್ದಾರೆ. ದಿಸ್ ಕ್ವಶನ್ ಬುಕ್ಲೆಟ್ ಕಂಟೇನ್ಸ್ 60 ಕ್ವಶನ್ಸ್ ಆ್ಯಂಡ್ ಈಚ್ ಕ್ವಶನ್ಸ್ ವಿಲ್ ಹ್ಯಾವ್ 1 ಸ್ಟೇಟ್ಮೆಂಟ್ ಆ್ಯಂಡ್ 4 ಡಿಫ್ರೆಂಟ್ ಆಪ್ಷನ್ಸ್ ಆರ್ ರೆಸ್ಪಾನ್ಸಸ್ ಆರ್ ಔಟ್ ಆಫ್ ವಿಚ್ ಯು ಶುಡ್ ಹ್ಯಾವ್ ಟು ಚೂಸ್ 1 ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಹೇಳಿದರೆ, 3ನೇ ಬೆಲ್ ಅಂದರೆ ಬೆಳಿಗ್ಗೆ 10:40 ನಂತರ ಪ್ರಶ್ನೆ ಪತ್ರಿಕೆಯ ಬಲಭಾಗದಲ್ಲಿರುವ ಸೀಲ್ ತೆಗೆದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಪುಟಗಳು ಮುದ್ರಿತವಾಗಿಲ್ಲದೆ ಇರುವುದು ಕಂಡು ಬಂದಲ್ಲಿ ಅಥವಾ ಹರಿದು ಹೋಗಿದ್ದಲ್ಲಿ ಅಥವಾ ಯಾವುದೇ ಐಟಮ್ಗಳು ಬಿಟ್ಟು ಹೋಗಿದ್ದಲ್ಲಿ ಎಂಬುದನ್ನು ಖಚಿತಪಡಿಸಿಕೊಂಡು ಈ ರೀತಿ ಆಗಿದ್ದರೆ ಪ್ರಶ್ನೆ ಪತ್ರಿಕೆಯನ್ನು ಬದಲಾಯಿಸಿಕೊಳ್ಳುವುದು, ನಂತರ OMR ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಲು ಪ್ರಾರಂಭಿಸುವುದು ಅಂತ ಹೇಳಿದ್ದಾರೆ. ಓಕೆ, ಅಂದರೆ ನಿಮ್ಗೇನು ಹೇಳ್ತಾರೆ ಇಲ್ಲಿ, ಆಫ್ಟರ್ ಥರ್ಡ್ ಬೆಲ್ ರಿಂಗ್ಸ್ ಅಟ್ 4:40 ಇದೆಯಲ್ಲ, ಅದಾದಮೇಲೆ ನೀವು ಬಲಗಡೆ ಏನು ಸೀಲ್ ಇರುತ್ತೆ ಅದನ್ನು ಓಪನ್ ಮಾಡಿದ್ಮೇಲೆ ಫಸ್ಟ್ ನೀವು ಖಾತ್ರಿ ಪಡಿಸ್ಕೊಳ್ಳಿ. ಅಂದರೆ ಯಾವುದಾದ್ರೂ ಒಂದು ಪೇಜ್ ಹರಿದು ಹೋಗಿದೆಯಾ, ಇಲ್ಲ ಏನಾದ್ರೂ ಐಟಮ್ಗಳಲ್ಲಿ ಮಿಸ್ ಆಗಿದೆಯಾ. ಓಕೆ, ಅಂದರೆ ಏನಾದರೂ ಪ್ರಿಂಟ್ ಏನಾದ್ರೂ ಎರರ್ ಇದೆಯಾ ನೋಡಿಬಿಟ್ಟು ಎಲ್ಲ ಸರಿ ಇದ್ದರೆ ಉತ್ತರಿಸಿ, ಇಲ್ಲಾಂದರೆ ಯು ಕ್ಯಾನ್ ಚೇಂಜ್ ದ ಬುಕ್ಲೆಟ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗೆ ಅನುಗುಣವಾಗಿರುವ ಸರಿ ಉತ್ತರವನ್ನು OMR ಉತ್ತರ ಪತ್ರಿಕೆಯಲ್ಲಿ ಅದೇ ಕ್ರಮ ಸಂಖ್ಯೆಯ ಮುಂದೆ ನೀಡಿರುವ ಸಂಬಂಧಿಸಿದ ವೃತ್ತದಲ್ಲಿ ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ನಿಂದ ಸಂಪೂರ್ಣವಾಗಿ ತುಂಬುವುದು ಅಂತ ಹೇಳಿದ್ದಾರೆ. ಕಂಪ್ಲೀಟ್ಲಿ ಡಾರ್ಕನ್
or shade the relevant circle with a blue or black ink ballpoint pen against the question number on the OMR sheet ಅಂತ ಹೇಳಿದ್ದಾರೆ. ಇಲ್ಲಿ ಕಂಪಲ್ಸರಿ ನೀವು ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನ ತಗೋಬೇಕು. ಓಕೆ, ಬಾಲ್ ಪಾಯಿಂಟ್ ಗೊತ್ತಲ್ವಾ, ಅಂದರೆ ನಿಮಗೆ ಸ್ಪ್ರೆಡ್ ಆಗಲ್ಲ, ಅದಕ್ಕೆ ಅದನ್ನು ಹೇಳಿರ್ತಾರೆ. ಓಕೆ, ಬಾಲ್ ಪಾಯಿಂಟ್ ಪೆನ್ ತೊಗೊಂಡ್ಬಿಟ್ಟು ನಿಮಗೆ ಯಾವುದು ಆನ್ಸರ್ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲೇನೋ 5th ಕ್ವಶನ್ ಅಟೆಂಡ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. 5th ಕ್ವಶನಲ್ಲಿ 4 ಆಪ್ಷನ್ ಯಾವುದಿರುತ್ತೆ ಅಲ್ವಾ. ಸೊ ಅದು ಏನಾದರೂ ಫಸ್ಟ್ ಒನ್ ಆಗಿದ್ದರೆ ಇಲ್ಲಿ ಫಸ್ಟ್ ಈ ರೀತಿ ನೀವು ಅದನ್ನು ಫಿಲ್ ಮಾಡಬೇಕು. ಓಕೆ, ಇಲ್ಲಿ 6th ಯಾವುದಾದ್ರೂ 3rd ಆಪ್ಷನ್ ಇದ್ದರೆ ಅದನ್ನು ಈ ರೀತಿ ಫಿಲ್ ಮಾಡಬೇಕು. ಓಕೆ, ಈ ರೀತಿ ಫಿಲ್ ಮಾಡ್ತಾ ಹೋಗಬೇಕು ಎಲ್ಲದಕ್ಕೂ. ಇಲ್ಲಿ ಇನ್ನೊಂದು ಸಲ ಕೊಟ್ಟಿದ್ದಾರೆ ನೋಡಿ, ಇದರಲ್ಲಿ ಸರಿಯಾದ ಕ್ರಮ ಈ ರೀತಿ ಕೊಟ್ಟಿದ್ದಾರೆ. ತಪ್ಪು ಕ್ರಮಗಳು, ರಾಂಗ್ ಕ್ರಮ ಅಂದರೆ ಆ ಆನ್ಸರ್ ಏನು ಸರ್ಕಲ್ ಇರುತ್ತೆ ಅದ್ರ ಮೇಲೆ ಈ ರೀತಿ ಇಂಟು ಹಾಕೋದು, ಟಿಕ್ ಮಾಡೋದು, ಇಲ್ಲಿ ಕಂಪ್ಲೀಟಾಗಿ ಅದರೊಳಗಡೆ ಏನು ಶೇಡ್ ಮಾಡಬೇಕು ಈ ಥರ. ಇಲ್ಲಿ ಸ್ವಲ್ಪನೇ ಮಾಡಿದ್ದಾರೆ, ಇಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ಆದರೂ ಇದನ್ನು ಕ್ಲೀನಾಗಿ ಫಿಲ್ ಮಾಡಿಲ್ಲ. ಓಕೆ, ಈ ಥರ ಮಾಡಿದ್ರು ತಪ್ಪು. ಫಸ್ಟ್ ಟೈಮ್ ಏನಾದ್ರೂ ಇಲ್ಲಿ ಆನ್ಸರ್ ಶೀಟಲ್ಲಿ ಫಾರ್ ಎಕ್ಸಾಂಪಲ್ ಈಗ 6th ನೀವು ಮಾಡಿಬಿಟ್ಟಿರ್ತೀರ 3rd ಅಂತ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನೋ ಸ್ವಲ್ಪ ಟೈಮ್ ಇದ್ದಾಗ, ಇಲ್ಲ ಇದು 2nd ಅಂತ ಹೇಳಿಬಿಟ್ಟು ನೀವು ಈ ರೀತಿ ಏನಾದರೂ ಮಾಡಿದ್ರೆ ಇದು ಕೂಡ ಅದನ್ನು OMR ಆನ್ಸರ್ ಶೀಟಲ್ಲಿ ನೀವು ಈ ರೀತಿ ಮಾಡಿದ್ರೆ ಅದು ನಿಮಗೆ ಸ್ಕ್ಯಾನ್ ಮಾಡಲ್ಲ. ಓಕೆ, ಇದನ್ನು ಅದು ತಪ್ಪು ಆನ್ಸರ್ ಅಂತಲೇ ಕನ್ಸಿಡರ್ ಮಾಡುತ್ತೆ. ಓಕೆ, ನೆಕ್ಸ್ಟು ಈ OMR ಉತ್ತರ ಪತ್ರಿಕೆಯನ್ನು ಸ್ಕ್ಯಾನ್ ಮಾಡುವ ಸ್ಕ್ಯಾನರ್ ಬಹಳ ಸೂಕ್ಷ್ಮವಾಗಿದ್ದು ಸಣ್ಣ ಗುರುತನ್ನು ಸಹ ದಾಖಲಿಸುತ್ತದೆ. ಆದ್ದರಿಂದ OMR ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸುವಾಗ ಎಚ್ಚರ ವಹಿಸಿ. ಓಕೆ, ಹಿಯರ್ ಪ್ಲೀಸ್ ನೋಟ್ ದ್ಯಾಟ್ ಇವನ್ ಎ ಮೈನ್ಯೂಟ್ unintended ink dot on the OMR answer sheet will also be recognized and recorded by the scanner. Therefore, avoid multiple marking of any kind on the OMR answer sheet. Okay, ಇದು ನಮಗೇನು ಇಲ್ಲಿ ಒಂದು ಸ್ಮಾಲ್ ಡಾಟ್ ಆಗಿಬಿಟ್ರು ಅದು ನಮಗೆ ಅಲ್ಲಿ ಸ್ಕ್ಯಾನ್ ಮಾಡುತ್ತೆ. ತುಂಬ ಸೆನ್ಸರ್ ಸೂಕ್ಷ್ಮ ಇರೋದ್ರಿಂದ ನೀವು ತುಂಬ ಇಲ್ಲಿ ಹ್ಯಾಂಡ್ ಮೂಮೆಂಟ್ ಇರಬಾರ್ದು, ಅಂದರೆ ಮಾತ್ರ ನೀವು ಇಲ್ಲಿ ಪಾಯಿಂಟ್ ಏನಿರುತ್ತೆ ಇಂಕಲ್ಲಿ ಮಾರ್ಕ್ ಆಗೋದು ಅದು ಅವಾಯ್ಡ್ ಆಗುತ್ತೆ. ಓಕೆ, ನಿಮ್ದು ಏನೇ ಕ್ಯಾಲ್ಕುಲೇಷನ್ ಇರಲಿ, ನೀವು ಫೈನಲಾಗಿ ಇದನ್ನು ಆನ್ಸರ್ ಫಿಲ್ ಮಾಡುವಾಗ ಮಾತ್ರ OMR ಶೀಟ್ ತೊಗೊಳ್ಳಿ, ಇಲ್ಲಾಂದರೆ ಫಸ್ಟೇ ಇಟ್ಬಿಡಿ. ಓಕೆ, ನಿಮಗೆ ಈ ಬುಕ್ಲೆಟಲ್ಲಿ ಲಾಸ್ಟ್ ಪೇಜಲ್ಲಿ ರಫ್ ವರ್ಕಿಗೆ ಅಂತಲೇ ನಿಮಗೆ ಒಂದು ಪೇಜ್ ಕೊಟ್ಟಿರ್ತಾರೆ ಖಾಲಿ, ಅಲ್ಲೇನಾದರೂ ಇರ್ಬೋದು, ಕ್ಯಾಲ್ಕುಲೇಷನ್ ಆಗಿರ್ಬೋದು, ನೀವೇನಾದರೂ ಬರ್ಕೊಳ್ಳಿ, ಡ್ರಾಯಿಂಗ್ ಬರ್ಕೊಳ್ಳಿ, ಏನಾದರೂ ಬರ್ಕೊಳ್ಳಿ. ಓಕೆ, ಈ OMR ಶೀಟ್ನ ನೀವು ಡೈರೆಕ್ಟಾಗಿ ಫೈನಲ್ ಆನ್ಸರ್ ನಿಮಗೆ ಗೊತ್ತಾಗಿ ನೀವು ಫಿಲ್ ಮಾಡ್ತೀನಿ ಅಂದಾಗ ಮಾತ್ರ ಇದನ್ನು ಕೈ ಎತ್ಕೋಬೇಕು. ಓಕೆ, ಆಮೇಲೆ ಸೈಡಲ್ಲಿ ಎತ್ತಿಟ್ಬಿಡ್ಬೇಕು. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವ ಖಾಲಿ ಜಾಗವನ್ನು ರಫ್ ಕೆಲಸಕ್ಕೆ ಉಪಯೋಗಿಸಿ, OMR ಉತ್ತರ ಪ್ರಶ್ನಿಕೆಯನ್ನು ಇದಕ್ಕೆ ಉಪಯೋಗಿಸಬೇಡಿ ಅಂತ ಹೇಳಿದ್ದಾರೆ. ಓಕೆ, ನೀವೇನಾದರೂ ರಫ್ ವರ್ಕ್ ಮಾಡ್ಕೋಬೇಕು, ಏನಾದರೂ ಕ್ಯಾಲ್ಕುಲೇಷನ್ ಇದ್ದರೆ ಏನಾದರೂ ಇದ್ದರೆ ಪ್ರತಿ ಬುಕ್ಲೆಟ್ನ ಕೆಳಗಡೆ ರಫ್ ಏರಿಯಾ ಅಂತ ಕೊಟ್ಟಿರ್ತಾರೆ, ಅಲ್ಲಿ ನೀವು ಏನಾದ್ರೂ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಓಕೆ, ಹಾಗೆ ಲಾಸ್ಟ್ ಪೇಜ್ ಏನಿದೆ ಒಂದು ಫುಲ್ ಪೇಜು ಕೊಟ್ಟಿರ್ತಾರೆ ನಿಮಗೆ ಸ್ಪೇಸು, ಅಲ್ಲೂ ನೀವು ವರ್ಕ್ ಮಾಡ್ಕೋಬೋದು. ಈ OMR ಹಿಂದೆ ಓಕೆ ಇಲ್ಲೇನು ನೀವು ರಫ್ ವರ್ಕ್ ಮಾಡ್ಕೋಬಾರ್ದು. ಓಕೆ, ಸೊ OMR ಶೀಟ್ನ ನೀವು ಓನ್ಲಿ ಆನ್ಸರ್ ಫಿಲ್ ಮಾಡೋದಕ್ಕೆ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ಕೊನೆಯ ಬೆಲ್ ಅಂದರೆ ಬೆಳಿಗ್ಗೆ 11:50 ಆದ ನಂತರ ಉತ್ತರಿಸುವುದನ್ನು ನಿಲ್ಲಿಸಿ. ಓಕೆ, 11:50ಕ್ಕೆ ಅವರು ಸ್ಟಾಪ್ ಮಾಡಿಸ್ತಾರೆ ನಿಮಗೆ. ಲಾಸ್ಟ್ ಬೆಲ್ ವಿಲ್ ರಿಂಗ್ ಅಟ್ 11:50 AM. ಸ್ಟಾಪ್ ರೈಟಿಂಗ್ ಆನ್ ದ OMR ಆನ್ಸರ್ ಶೀಟ್. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, OMR ಉತ್ತರ ಪತ್ರಿಕೆಯನ್ನು ಕೊಠಡಿ ಮೇಲ್ವಿಚಾರಕರಿಗೆ ಯಥಾಸ್ಥಿತಿಯಲ್ಲಿ ನೀಡಿ ಅಂತ ಕೊಟ್ಟಿದ್ದಾರೆ. ಅಂದರೆ ಹ್ಯಾಂಡ್ ಓವರ್ ದ OMR ಶೀಟ್ ಮೀನ್ಸ್ ಆನ್ಸರ್ ಶೀಟ್ ಟು ದ ರೂಮ್ ಇನ್ವಿಜಿಲೇಟರ್ ಆ್ಯಸ್ ಇಟ್ ಈಸ್ ಅಂತ. ಓಕೆ, ಅಂದರೆ ನೀವು ಯಾವ ಸ್ಥಿತಿನಲ್ಲಿರುತ್ತೋ ಆ ಸ್ಥಿತಿನಲ್ಲೇ ನೀವು ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು. ಏನು OMR ಶೀಟ್ನ ಮಾತ್ರ, ನಾಟ್ ಬುಕ್ಲೆಟ್. ಓಕೆ, ನೆನಪಿರಲಿ. ಕೊಠಡಿ ಮೇಲ್ವಿಚಾರಕರು ಮೇಲ್ಭಾಗದ ಹಾಳೆಯನ್ನು ಪ್ರತ್ಯೇಕಿಸಿ ತನ್ನ ವಶದಲ್ಲಿ ಇಟ್ಟುಕೊಂಡು ತಳಬದಿಯ ಯಥಾಪ್ರತಿಯನ್ನು ಅಭ್ಯರ್ಥಿಗಳಿಗೆ ಕೊಡುತ್ತಾರೆ. ಓಕೆ, ಮೀನ್ಸ್ ಆಫ್ಟರ್ ಸಪರೇಟಿಂಗ್ ದ ಟಾಪ್ ಶೀಟ್ ದ ಇನ್ವಿಜಿಲೇಟರ್ ವಿಲ್ ರಿಟರ್ನ್ ದ ಬಾಟಮ್ ಶೀಟ್ ರೆಪ್ಲಿಕಾ ಟು ಯು. ಅಂದರೆ ನಾನು ಏನು ಹೇಳಿದೆ, ಇದ್ರ ಕೆಳಗಡೆ ಒಂದು ರೆಪ್ಲಿಕಾ ಕೊಟ್ಟಿರ್ತಾರೆ ಅಂತ. ಸೊ ನೀವು ಇದನ್ನು ಇದೇ ರೀತಿಲಿ ನೀವು ನಿಮ್ಮ ಇನ್ವಿಜಿಲೇಟರ್ಗೆ ಕೊಟ್ಟರೆ ಲಾಸ್ಟ್ ಟೈಮ್ ಆದಮೇಲೆ ಅವ್ರು ಅದನ್ನು ಸಪ್ರೇಟ್ ಮಾಡ್ಕೊಂಬಿಟ್ಟು ಈ ಒರಿಜಿನಲ್ಲ ಅವ್ರು ಇಟ್ಕೊಂಡ್ಬಿಟ್ಟು ಕೆಳಗಡೆ ಒಂದು ರೆಪ್ಲಿಕಾ ಇರುತ್ತೆ ಕಾಪಿನ, ಅದನ್ನು ನಿಮಗೆ ಕೊಡ್ತಾರೆ. ಓಕೆ, ಫೈನಲ್ ಸೂಚನೆ ಏನು ಕೊಟ್ಟಿದ್ದಾರೆ, ಕನ್ನಡ ಆವೃತ್ತಿಯ ಪ್ರಶ್ನೆಗಳಲ್ಲಿ ಉತ್ತರಿಸುವ ಅಭ್ಯರ್ಥಿಗಳಿಗೆ ಕನ್ನಡದಲ್ಲಿ ಮುದ್ರಿತವಾಗಿರುವ ಪ್ರಶ್ನೆಗಳ ಬಗ್ಗೆ ಏನಾದರೂ ಸಂದೇಹವಿದ್ದಲ್ಲಿ ಇಂಗ್ಲಿಷ್ ಆವೃತ್ತಿಯ ಪ್ರಶ್ನೆ ಪತ್ರಿಕೆಯನ್ನು ನೋಡಬಹುದು. ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಇಂಗ್ಲಿಷ್ ಆವೃತ್ತಿಯ ಅಂತಿಮ ಎಂದು
ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಓಕೆ, ಮೀನ್ಸ್ ಇನ್ ಕೇಸ್ ಆಫ್ ಎನಿ ಡಿಸ್ಕ್ರಿಪೆನ್ಸಿ ಬಿಟ್ವೀನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ವರ್ಷನ್, ದ ಇಂಗ್ಲೀಷ್ ವರ್ಷನ್ ವಿಲ್ ಬಿ ಟೇಕನ್ ಆ್ಯಸ್ ಫೈನಲ್ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಇಲ್ಲಿ ಒಂದು ಪೇಜಲ್ಲಿ ನಿಮಗೆ ಕನ್ನಡ ಪ್ರಿಂಟ್ ಇದ್ದರೆ ಇನ್ನೊಂದು ಪೇಜಲ್ಲಿ ನಿಮಗೆ ಇಂಗ್ಲೀಷ್ ಪ್ರಿಂಟು ಇರುತ್ತೆ. ಓಕೆ, ಇನ್ ಕ್ವಶನ್ಸ್ ಆ್ಯಸ್ ವೆಲ್ ಆಸ್ ಆಪ್ಷನ್ಸ್. ನೀವು ಕನ್ನಡದಲ್ಲಿ ಏನಾದರೂ ನಿಮಗೆ ಡೌಟ್ ಬಂದರೆ, ಓಕೆ, ಡೌಟ್ ಬಂದರೆ ನೀವೇನು ಮಾಡಬೇಕು ಅಂದರೆ ಇಂಗ್ಲೀಷ್ ವರ್ಷನ್ ಏನಿರುತ್ತೆ ನೀವು ಅದನ್ನು ಓದಬೇಕು. ಓಕೆ, ಆ ಇಂಗ್ಲೀಷ್ ವರ್ಷನ್ನಲ್ಲಿ ಏನು ಪ್ರಿಂಟ್ ಆಗಿರುತ್ತೆ ಅದೇ ಫೈನಲ್ ಆಗಿರುತ್ತೆ. ಓಕೆ, ಒಂದು ವೇಳೆ ಇಲ್ಲೇನಾದರೂ ತಪ್ಪಾಗಿದ್ದರೂ ಕೂಡ ಕನ್ನಡದಲ್ಲಿ ನೀವು ಅಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಅನ್ಕೋಬೇಡಿ. ಓಕೆ, ಅದೇನಾದರೂ ಇಂಗ್ಲೀಷ್ನಲ್ಲಿ ಕರೆಕ್ಟಾಗಿ ಪ್ರಿಂಟ್ ಆಗಿದ್ದರೆ ಸೊ ಇಂಗ್ಲೀಷ್ ಏನು ಕ್ವಶನ್ಸ್ ವರ್ಷನ್ ಇರುತ್ತೆ ಅದನ್ನು ಅವರು ಫೈನಲ್ ಆಗಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಐ ಹೋಪ್ ಇದಿಷ್ಟನ್ನು ನೀವು ಇವಾಗಲೇ ಸ್ವಲ್ಪ ತಿಳ್ಕೊಂಡ್ರೆ ಎಕ್ಸಾಮಲ್ಲಿ ಇದನ್ನು ಓದುವಾಗ ಒಂದು ಸಲ ಓದಿದ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ ಕ್ಲೀನಾಗಿ. ಇಲ್ಲ ಅಂದರೆ ನಿಮಗೆ ಅಲ್ಲಿ ಮೊದಲೇ ಟೆನ್ಷನ್ ಇರುತ್ತಲ್ವ, ಇನ್ನೂ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟು ಟೆನ್ಷನ್ನಲ್ಲೇ ಮಿಸ್ಟೇಕ್ ಆಗೋದು ಅಲ್ವಾ. ಸೊ ಅದಕ್ಕೇನು ಮಾಡ್ತೀರಾ, ನಿಮಗೆ ನೆನ್ಪಿಟ್ಕೊಳ್ಳಿ ನಿಮ್ಮದು ವರ್ಷನ್ ನಂಬರ್ ಏನು ಅಂತ ಹೇಳಿಬಿಟ್ಟು. ಓಕೆ, ನೆಕ್ಸ್ಟ್ ನಿಮಗೆ ಮ್ಯಾಕ್ಸಿಮಮ್ 70 ಮಿನಿಟ್ಸ್ ಇರುತ್ತೆ. ಸೊ ಫಸ್ಟು ಕೊಟ್ಟ ತಕ್ಷಣವೇ ಈ ಸೀಲ್ನ ಓಪನ್ ಮಾಡೋಂಗಿಲ್ಲ. ನೆಕ್ಸ್ಟ್ 10 ಮಿನಿಟ್ಸ್ ಆದಮೇಲೆ ಇನ್ನೊಂದು ಬೆಲ್ ಆದಮೇಲೆ ಇಲ್ಲಿ ನೀವು ಓಪನ್ ಮಾಡಬೇಕು. ನೆಕ್ಸ್ಟ್ ಈ ಕ್ರಮ ಸಂಖ್ಯೆ ಸೀರಿಯಲ್ ನಂಬರ್ ಏನಿರುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ವಿಜಯ ಸಂಕೇತ ಅಂತ ಬರುತ್ತೆ ಇನ್ನೊಂದು. ಸೊ ಇವಾಗ ಇದನ್ನೇನು ಮಾಡಿದ್ದಾರೆ ಅಂದರೆ ಪಿ ಇದ್ದರೆ ಫಿಸಿಕ್ಸ್ ಇದ್ದರೆ ಪಿ ಅಂತ ಕೊಟ್ಟಿರ್ತಾರೆ. ಓಕೆ, ಬಯಾಲಜಿ ಇದ್ದರೆ ಬಿ ಅಂತ ಕೊಡ್ತಾರೆ, ಕೆಮಿಸ್ಟ್ರಿ ಇದ್ದರೆ ಸಿ ಅಂತ ಕೊಡ್ತಾರೆ, ಮ್ಯಾಥ್ಸ್ ಇದ್ದರೆ ಎಮ್ ಅಂತ ಕೊಡ್ತಾರೆ. ಓಕೆ, ಅದು ನೆನ್ಪಿಟ್ಕೊಳ್ಳಿ. ಸೊ ಇಷ್ಟೇ ಇರುತ್ತೆ, ಇನ್ನೇನಿರಲ್ಲ. ಓಕೆ, ಸೊ ಇದನ್ನೇ ನೀವು ಪ್ರಿಕಾಷನಾಗಿ ತೊಗೋಬೇಕು. ಏನಕ್ಕಂದರೆ ನೀವು ಇಲ್ಲಿ ಮಾಡೋದು ಮಿಸ್ಟೇಕ್ ಅಲ್ಲ. ಸೊ ಇಲ್ಲೇನಾರು ಫಿಲ್ ಮಾಡುವಾಗ ನೀವು ಮಿಸ್ಟೇಕ್ ಮಾಡಿಬಿಟ್ರೆ ಅದನ್ನು ತೊಗೊಂಬಂದು ಇಲ್ಲಿ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಈ ರೀತಿ ನೀವು KCET ಎಕ್ಸಾಮ್ನಲ್ಲಿ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡ್ಬೋದು. ಯಾವ ರೀತಿ ಇದನ್ನು ಮೊದಲೇ ತಿಳ್ಕೊಳೋದ್ರಿಂದ. ಓಕೆ, ಇನ್ನೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂದರೆ, ನಾನು ಇನ್ಮೇಲೆ ಐ ವಿಲ್ ಟ್ರೈ ಟು ಸಾಲ್ವ್. ಓಕೆ, ಐ ವಾಸ್ ಬ್ಯುಸಿ ಆ್ಯಕ್ಚುಲಿ. ನಾನು ಸ್ವಲ್ಪ KCET ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲಿ ಇಫ್ ಯು ನೋ ದ ಆನ್ಸರ್ ನೀವು ಆನ್ಸರ್ ಮಾಡ್ತೀರಾ ಅಲ್ವಾ. ಇಫ್ ಯು ಡೋಂಟ್ ನೋ ದ ಆನ್ಸರ್ ಅಂದರೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋ ನನ್ನ ಟಿಪ್ಸ್ ಕೂಡ ನಿಮಗೆ ಟ್ರಿಕ್ಸನ್ನು ಹೇಳ್ತೀನಿ. ಓಕೆ, ಆಲ್ ದ ಬೆಸ್ಟ್ ಫಾರ್ KCET ಎಕ್ಸಾಮ್ಸ್.